ರಾಜಕಾರಣಿಗಳಿಂದ ಅಮಾಯಕರ ಪ್ರಾಣ ಹೋಗ್ತಾ ಇದೆ. ಪಾಪ ಈಗ ಅವ್ನು ಸತ್ತೋನ್ ಮನೆ ತಂದೆ ತಾಯಿ ವಯಸ್ಸಾದವ್ರಂತೆ, ಒಬ್ಬನೇ ಮಗ ಅಂತೆ. ಅವ್ರನ್ನ ನೋಡೋರು ಯಾರು? ಇವ್ರಿಗೇನು ಲಾಂಡ್ ಆರ್ಡರ್ ಹಾಳಾಗೋಗ್ಲಿ, ಅಮಾಯಕ ಸಾಯಲಿ, ಇವನ್ ಸಾಯಲಿ, ಅವನ್ ಸಾಯಲಿ. ಇವ್ರ ಹೆಂಡತಿ ಮಕ್ಳಿಗಾಗೋಷ್ಟು ಸಾವಿರಾರು ಕೋಟಿ ದುಡ್ದಿಡ್ಬೇಕು. ಅವ್ರ ಹೆಂಡತಿ ಮಕ್ಳಿಗೆ ದುಡ್ದಿಡ್ಬೇಕು. ಇವ್ರಿಗೆ ಅಧಿಕಾರ ಬೇಕು. ಈ ಜಾತಿ ರಾಜಕೀಯ ಅನ್ನೋದನ್ನ ಅತಿ ಹೆಚ್ಚು ತಂದಿದ್ದೇ ನಮ್ಮ ಕಾಂಗ್ರೆಸ್ ಸರ್ಕಾರ. ಒಡೆದು ರಾಜಕೀಯ ಮಾಡೋದನ್ನ ಕಲ್ಸ್ಕೊಟ್ಟಿದ್ದೇ ಈ ದೇಶಕ್ಕೆ ಕಾಂಗ್ರೆಸ್. ಆ ಪಕ್ಷ ಒಂದು ಓಲೈಕೆ, ಈ ಪಕ್ಷ ಒಂದು ಓಲೈಕೆ. ಇದು ಮಾಡಬಾರ್ದು. ಎಲ್ಲರಿಗೂ ಸಮಾನತೆ ಇರಬೇಕು. ಇದ್ರೆ ಅವ್ರಿಗೆಲ್ಲ ಇನ್ನೂ ಉತ್ತೇಜನ ಕೊಟ್ಟಂಗೆ ಆಗುತ್ತೆ. ಅದು ಸರ್ಕಾರದ ತಪ್ಪುಗಳು. ವೋಟ್ ಬ್ಯಾಂಕ್ಗಾಗಿ ಮಾಡುತ್ತಲ್ಲ, ಆ ಹಿಂದೂನೇ ಆಗಲಿ ಮುಸ್ಲಿಮೇ ಆಗಲಿ, ಕಾನೂನು ಪ್ರಕಾರ ಏನಿದೆಯೋ ಅದನ್ನು ದಂಡಿಸ್ಬೇಕು. ಅದನ್ನು ದಂಡಿಸ್ತೇನೆ ಅವ್ರು ಈ ವೋಟ್ ಬ್ಯಾಂಕ್ಗೋಸ್ಕರ ಈ ಪಾಲಿಟಿಕ್ಸ್ ಮಾಡ್ಕೊಂಡು ಹೋಗುತ್ತಲ್ಲ, ಆ ಪಾಲಿಟಿಕ್ಸ್ ಮಾಡ್ಕೊಂಡು ಹೋಗಕ್ಕೆ ಶುರು ಆದಾಗಲಿಂದನೂ ನೋಡಿ ಈ ಥರವೆಲ್ಲ ಬರ್ತಾ ಇದೆ. ಇವ್ರಿಗೇನು ಮತ ಬೇಕು, ಓಟ್ ಬಿಟ್ಟರೆ ಅಧಿಕಾರ ಬೇಕು, ಓಟ್ ಬೇಕು. ಓಟ್ ಇದ್ರೇ ಅಧಿಕಾರ ಅಲ್ವಾ? ಅದಕ್ಕೋಸ್ಕರ ಅವ್ರು ಎಂಥ ನೀಚ ಕೆಲಸ ಮಾಡೋದಕ್ಕೂ ರೆಡಿ ನಮ್ಮ ಈಗಿನ ರಾಜಕಾರಣಿಗಳು. ಹಾಗಾಗಿ ಈ ರಾಜಕಾರಣಿಗಳಿಂದ ಅಮಾಯಕರ ಪ್ರಾಣ ಹೋಗ್ತಾ ಇದೆ. ಪಾಪ ಈಗ ಅವ್ನು ಸತ್ತೋನ್ ಮನೆ ತಂದೆ ತಾಯಿ ವಯಸ್ಸಾದವ್ರಂತೆ, ಒಬ್ಬನೇ ಮಗ ಅಂತೆ. ಅವ್ರನ್ನ ನೋಡೋರು ಯಾರು? ಅಲ್ವಾ? ಹಾಗಾಗಿ ಯಥಾ ನಾಯಕ ತಥಾ ಪ್ರಜೆ ಅನ್ನೋ ಥರ ಆಗೋಗ್ಬಿಟ್ಟಿದೆ ನಮ್ಮ ರಾಜ್ಯ. ಈಗ ಸದ್ಯದ ಪರಿಸ್ಥಿತಿಲಿ ಅಧೋಗತಿಗೆ ಹೋಗ್ಬಿಟ್ಟಿದೆ. ಲಾಂಡ್ ಆರ್ಡರ್ ಆಗ್ಬೋದು, ನೀವು ಆರ್ಥಿಕ ಸ್ಥಿತಿಲಾಗ್ಬೋದು. ಇದ್ಯಾವುದೋ ಬಿಟ್ಟಿ ಭಾಗ್ಯಗಳು ಅಂತ ಕೊಟ್ಟರು. ಬಿಟ್ಟಿ ಭಾಗ್ಯಗಳು ಅಂತ ಕೊಟ್ಬಿಟ್ಟು ಒಂದು ಕಡೆಯಿಂದ ಎಲ್ಲದರಲ್ಲೂ ಒಂದು ಬಿಡ್ದಂಗೆ ಎಲ್ಲ ಟ್ಯಾಕ್ಸ್ಗಳು ಹಾಕಿ 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 ಮೊನ್ನೆ 2 ವರ್ಷ ಆಯಿತು ಅಂದ್ಬಿಟ್ಟು ಸಾಧನಾ ಸಭೆ ಅಂತ ಮಾಡ್ತಾ ಇದ್ರು. ಆ ಸಾಧನಾ ಸಭೆಯಲ್ಲಿ ಹೇಳ್ತಾ ಇದ್ರು ಏನಪ್ಪ ಅಂತಂದರೆ, ಕೇಂದ್ರ ಸರ್ಕಾರ ಬೆಲೆ ಜಾಸ್ತಿ ಮಾಡಿದೆ, ಇವು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿಬಿಟ್ಟೆ, ಡೀಸೆಲ್ ರೇಟ್ ಜಾಸ್ತಿ. ಮೊನ್ನೆ 3.5 ರೂಪಾಯಿ ಒಂದು ಸರಿ, 2 ರೂಪಾಯಿ ಒಂದು ಸರಿ ಮೊನ್ನೆ ಮಾಡವ್ರೆ. ಇವ್ರಿಗೆ ಯಾವ ನೈತಿಕತೆ ಇದೆ ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ? ಇವ್ರಿಗೇನು ಲಾಂಡ್ ಆರ್ಡರ್ ಹಾಳಾಗೋಗ್ಲಿ, ಅಮಾಯಕ ಸಾಯಲಿ, ಇವನ್ ಸಾಯಲಿ, ಅವನ್ ಸಾಯಲಿ. ಇವ್ರ ಹೆಂಡತಿ ಮಕ್ಳಿಗಾಗೋಷ್ಟು ಸಾವಿರಾರು ಕೋಟಿ ದುಡ್ದಿಡ್ಬೇಕು. ಒಂದು. ಎರಡನೇದೇನಪ್ಪ ಅಂತಂದ್ರೆ, ಇವ್ರಿಗೆ ಅಧಿಕಾರ ಬೇಕು. ಅವ್ರ ಹೆಂಡತಿ ಮಕ್ಳಿಗೆ ದುಡ್ದಿಡ್ಬೇಕು, ಇವ್ರಿಗೆ ಅಧಿಕಾರ ಬೇಕು. ಇದಿಷ್ಟೇ ನಮ್ಮ ಕರ್ನಾಟಕದ ರಾಜಕೀಯ ಈಗ ಸದ್ಯಕ್ಕಿರೋದು. ನೀವು ಎಲ್ಲಿಂದ ಎಲ್ಲಿಗಾದ್ರೂ ಕೆದಕೊಂಡು ಹೋಗಿ, ಈ ಜಾತಿ ರಾಜಕೀಯ ಅನ್ನೋದನ್ನ ಅತಿ ಹೆಚ್ಚು ತಂದಿದ್ದೇ ನಮ್ಮ ಕಾಂಗ್ರೆಸ್ ಸರ್ಕಾರ. ಉದಾಹರಣೆಗೆ ಹೇಳ್ತೀನಿ, ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಇದ್ರು ಗೊತ್ತಾ? ಆ ಪುಣ್ಯಾತ್ಮ, ಸಂವಿಧಾನ ಬರೆದ ಪುಣ್ಯಾತ್ಮ. ಅವ್ರು ಏನು ಮಾಡಿದ್ರು ಅಂತಂದ್ರೆ, ಈ 370-35 ಶ್ರೀನಗರದಲ್ಲಿ ಹಾಕಿದ್ರಲ್ಲ, ಇದನ್ನ ವಿರೋಧಿಸಿ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಮತ್ತು ಅಂಬೇಡ್ಕರ್ ಅವರು ಇದು ಸರಿ ಇಲ್ಲ, ಭಾರತದ ಅಂಗವಾಗಿರೋದನ್ನ ನೀವು ಬೇರೆ ಮಾಡೋದು ಹಾಗೆ ಅಂತ 30A ಮತ್ತು 71 ಅದನ್ನು ಆಪೋಸ್ ಮಾಡಿ ಅವರು ಕೃಷಿ ಸಚಿವರು, ಇವರು ಕಾನೂನು ಸಚಿವರು ಹೊರಗಡೆ ಬಂದಾಗ ಅವ್ರು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಜನಸಂಘ ಅಂತ ಕಟ್ಟಿದ್ರು. ಜನಸಂಘ ಕಟ್ಟಿ ಅಂಬೇಡ್ಕರ್ಗೆ ಬೆನ್ನಿಗೆ ನಿಂತರು. ಅಂಬೇಡ್ಕರ್ ಸಪೋರ್ಟ್ ಮಾಡಿದ್ರು. ಬಟ್ ಅವರು ಆ ಕಡೆ, ಇವರು ಈ ಕಡೆ ಅಲ್ವಾ? ಇವರು ಮಹಾರಾಷ್ಟ್ರ, ಅವರು ಆ ಕಡೆ ಪಶ್ಚಿಮ ಬಂಗಾಳದ ಕಡೆ. ಹಾಗಾಗಿ ಏನಾಯಿತು ಅಂತಂದರೆ ಕರೆಕ್ಟ್ ಆಗಲಿಲ್ಲ. ಇವರು ಆಗ ಅಂಬೇಡ್ಕರ್ನ ತುಳಿಯೋದಕ್ಕೋಸ್ಕರ ರೈಟ್ ಟು ಲೆಫ್ಟ್ ಅಂತ ಮಾಡಿದ್ರು. ಮೊದಲನೇ ಜಾತಿ ರಾಜಕೀಯ ಮಾಡಿ ದೇಶ ಒಡೆದ್ರು. ಅದಕ್ಕೆ ಮುಂಚೆ ಬ್ರಾಹ್ಮಣರ ಆಳ್ವಿಕೆ, ಅವರೇ ವಿದ್ಯಾವಂತರು, ಅವರೇ ಹೇಳಿದ್ದೇ ಕಾನೂನು, ಅವ್ರು ಹೇಳಿದ್ದೇ ಇದು. ಈಗೇನು ಆ ಥರ ಇಲ್ಲ. ಈಗ ಅವರು 3%, 1.5% 2% ಬಂದಿದ್ದಾರೆ. ಈಗ ಅವ್ರದ್ದು ಅಷ್ಟಾಗಿ ನಡೆಯಲ್ಲ. ಆದರೂ ಬುದ್ಧಿವಂತರು ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈಗ ಬಂದು ಏನಾಗಿದೆ ಅಂತಂದರೆ, ಆವಾಗ ಅಂಬೇಡ್ಕರ್ನ ತುಳಿಯೋದಕ್ಕೋಸ್ಕರ ರೈಟ್ ಟು ಲೆಫ್ಟ್ ಅಂತ ಮಾಡಿದ್ರು. ರೈಟ್ ಅಂತಂದರೆ ಮಾದಿಗ ಜನಾಂಗ, ಲೆಫ್ಟ್ ಅಂತಂದರೆ ದಲಿತರು, ಅಂದರೆ ವಲಯರು ಅಂತಾರಲ್ಲ, ಎಸ್.ಸಿ ಸಂಬಂಧಪಟ್ಟ. ಅದರಲ್ಲಿ ಎರಡು ಹಿಂದುಳಿದ ಜನಾಂಗ. ಪಾಪ ಅವ್ರ ಶೋಷಣೆಗೆ ತುಂಬ ಒಳಗಾಗಿದ್ದವರು. 2 ಜನಾಂಗನೂ ಶೋಷಣೆಗೆ ಒಳಗಾಗಿದ್ದರು. ಉದಾಹರಣೆಗೆ ನಾವೆಲ್ಲ ಜನರಲ್ ಕ್ಯಾಸ್ಟಲ್ಲಿ ಹುಟ್ಟಿದ್ದೀವಿ. ನಾವುಗಳೇ ಚಿಕ್ಕ ವಯಸ್ಸಲ್ಲಿ ಅವ್ರನ್ನೆಲ್ಲ ಕಂಡಾಗ ಮನೆ ಒಳಗೆ ಬಿಟ್ಕೋತಾ ಇರಲಿಲ್ಲ. ಅವರು ಮುಟ್ಟಿದ ತಟ್ಟೆಯಲ್ಲಿ ಊಟ ಮಾಡ್ತಾ ಇರಲಿಲ್ಲ. ಅವ್ರಿಗೆ ನೀರು ಕೊಡ್ಬೇಕಾದ್ರೆ ಹಿಂಗೆ ಎತ್ತೊಯ್ಯೋದು. ಪಾಪ ಈ ಥರ ಎಲ್ಲ ನಮ್ಮ ಹಿರಿಯರು ತುಂಬ. ಆವಾಗ ಯಾಕೆ ಅಂತಂದರೆ ಇದಿಲ್ಲ, ವಿದ್ಯೆ ಇರಲಿಲ್ಲ, ಮೂಢನಂಬಿಕೆಗಳು ಇದಿರಲಿಲ್ಲ. ಹಾಗಾಗಿ ಇದಿತ್ತು. ಅದನ್ನು ಕರೆಕ್ಟಾಗಿ ಬಳಸ್ಕೊಂತು ಕಾಂಗ್ರೆಸ್.
ಅವತ್ತು ನೋಡಿ ಆ ಕಡೆ ದಲಿತರು ಅನ್ನೋದನ್ನ ಎರಡು ಹೊಡಿತು. ಒಡೆದು ರಾಜಕೀಯ ಮಾಡೋದನ್ನ ಕಲ್ಸ್ಕೊಟ್ಟಿದ್ದೇ ಈ ದೇಶಕ್ಕೆ ಕಾಂಗ್ರೆಸ್. ಕಲ್ಸ್ಕೊಟ್ಟಿದ್ದೇ ಕಾಂಗ್ರೆಸ್. ಹಾಗಾಗಿ ಜಾತಿ ರಾಜಕೀಯ ಅನ್ನೋದು ಆವಾಗಲಿಂದ ತಂತು. ಆವಾಗ ಏನಾಯ್ತು, ಓಕೆ, ಆವಾಗ ಇದೇ ಮೀಸಲಾತಿ ಅದು ಇದು ಬಂದಾಗ ಇದೇ ಕಾಂಗ್ರೆಸ್ ವಿರೋಧ ಮಾಡಿತ್ತು. ಇಂದಿರಾ ಗಾಂಧಿ ಅವ್ರು ಏನು ಮಾಡಿದ್ರು ಅಂತಂದ್ರೆ ಎಮರ್ಜೆನ್ಸಿ ಅದು ಇದು ತಂದು ಎಲ್ಲ ಹೆಸರು ಕೆಡ್ಸ್ಕೊಬಿಟ್ರು. ಆಗ ವಿಧಿ ಇಲ್ಲ. ಮೀಸಲಾತಿ ತಂದ್ರೆ ಆಗ ಇದಾಗುತ್ತೆ. ಮೀಸಲಾತಿ ಪಾಪ ಈಗಲೂ ಸಿಗಬೇಕಾದ ಬಡವರಿಗೆ, ಸಿಗಬೇಕಾದ ಸಂಕಷ್ಟದಲ್ಲಿರೋರಿಗೆ ಇವತ್ತು ಸಿಗ್ತಾ ಇಲ್ಲ. ಸಿಗ್ತಾ ಇರೋದು ಯಾರಿಗೆ? ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರರು, ಗೋವಿಂದ ಕಾರಜೋಳ, ಈ ಥರ ತುಂಬಿ ಕೊಬ್ಬಿದ ಕುರಿಗಳು ಅಂತಾರಲ್ಲ, ಅವ್ರಿಗೆ ಮಾತ್ರ ಮೀಸಲಾತಿ. ಈಗ 19 ಸರಿ 9 ಸರಿ ಏನೋ MLA ಇವರು ಖರ್ಗೆ ಅವರು, 6 ಸಾರಿ ಏನೋ MLA ಪರಮೇಶ್ವರ್ ಅವರು. ಈ ಥರ ಕೊಬ್ಬಿದ ಕುರಿಗಳಿಗೆ ಸಿಗ್ತಾ ಇದೆ. ಇವತ್ತು ಹಳ್ಳಿಲಿ ಬಡವನಾಗೇ ಇದ್ದಾನೆ. ಇವತ್ತು ಪಾಪ ಸಂಕಷ್ಟ ಅನುಭವಿಸ್ತಾ ಇರೋ ದಲಿತ ಸಂಕಷ್ಟದಲ್ಲೇ ಇದ್ದಾನೆ. ಈ ಥರ ಜಾತಿ ರಾಜಕೀಯಗಳ ಸೃಷ್ಟಿ ಮಾಡಿ 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 ಅವ್ರಿಗೇನು ಅಧಿಕಾರ ಬೇಕು, ದುಡ್ಡು ಬೇಕು ಅಷ್ಟೇ. ಇದು ಬಿಟ್ಟು ಬೇರೆ ಇನ್ನೇನು ಬೇಡ. ಲಾ ಆ್ಯಂಡ್ ಆರ್ಡರ್ ಹಾಳಾಗೋಗ್ಲಿ, ಇದು ಹಾಳಾಗೋಗ್ಲಿ, ಯಾವ್ದು ಹಾಳಾಗೋದ್ರು ನನಗೇನು ಬೇಕಿಲ್ಲ. ನನಗೆ ದುಡ್ಡು ಬೇಕು, ಅಧಿಕಾರ ಬೇಕು. ಅಧಿಕಾರ ಇದ್ದರೆ ಯಾರನ್ನ ಬೇಕಾದ್ರೂ ತುಳಿಬೋದು, ಯಾರನ್ನ ಬೇಕಾದ್ರೂ ಮೆಟ್ಟು ನಿಂತ್ಕೋಬೋದು, ಯಾರನ್ನ ಬೇಕಾದ್ರೂ ಹಾಳು ಮಾಡ್ಬೋದು, ಅವ್ರು ಬೇಕಾದವ್ರನ್ನ ಏನು ಬೇಕಾದ್ರೂ ಮಾಡ್ಬೋದು. ಈ ಇದಕ್ಕೋಸ್ಕರ ಇದು ಮಾಡ್ತಿದ್ದಾರೆ. ಇವತ್ತು ಮಂಗಳೂರಿಗೆ ಸಂಬಂಧಪಟ್ಟಂಗಾಗಲಿ ಕೋಮು ಗಲಭೆಗಳು ಸುಮಾರು ಇಲ್ಲಿ ಚಾಮರಾಜಪೇಟೆಯಲ್ಲಿ ಲಾಸ್ಟ್ ಟೈಮ್ ಹೊಡೆದಾಕಿದ್ರು. ಮತ್ತು ಇಲ್ಲಿ ತುಂಗಾನಗರ ಇದೆ, ಅಲ್ಲಿ ಯಾರನ್ನೋ ಹೊಡೆದಾಕಿದ್ರು. ಈ ಮಂಗಳೂರಲ್ಲಿ ಕಾಶ್ಮೀರಲ್ಲಿ ಈಗ ಕಾಶ್ಮೀರದ ಬಿಡಿ, ಅದು ನಮ್ಮ ಯಥಾ ರಾಜ ತಥಾ ಪ್ರಜೆ ಅನ್ನೋ ಥರ. ಈಗ ಫಸ್ಟಿಗೆ ಯಾವ್ದಾದ್ರು ಈ ಥರ ಘಟನೆಗಳಾದರೆ ಕಾಶ್ಮೀರದಲ್ಲಿ ಆಗಲಿ ದೇಶದಲ್ಲಾಗಲಿ ಯಾರು ಅಂತರ ಪ್ರತಿಕ್ರಿಯೆ ಇರ್ತಾ ಇರಲಿಲ್ಲ. ಇವತ್ತಿನ ದಿವಸ ಮುಸ್ಲಿಂ ಸಮಾಜ ಕೂಡ ವಿರೋಧ ಮಾಡ್ತಾ ಇದೆ. ಯಾಕೆ ಹೇಳಿ? ಭದ್ರವಾಗಿ ಅಲ್ಲಿ ಮೇಲ್ಗಡೆ ಕೂತವನೊಬ್ಬ. ಕೇಂದ್ರ ಸರ್ಕಾರ ಭದ್ರವಾಗಿದೆ. ಹಾಗಾಗಿ ಯಥಾ ರಾಜ ತಥಾ ಪ್ರಜೆ ಅಂತ ಅವ್ರು ಭದ್ರವಾಗಿ ಕೂತಿರೋದ್ರಿಂದ ಇವತ್ತು ಎಲ್ರೂ, ನೀವು ಇದಕ್ಕೆ ಮುಂಚೆ ನೋಡಿದ್ರಾ ಈ ಥರ ಅಪೋಸ್ ಮಾಡಿದ್ದು? ಉದಾಹರಣೆಗೆ 9/11 ಆಗಿದೆ, 250 ಜನದ ಮೇಲೆ ಸತ್ತೋದ್ರು, 270 ಜನ ಎಲ್ಲಿ? ಮುಂಬೈಲಿ. ಆವತ್ತು ಈ ಒಗ್ಗಟ್ಟು ಬಂದಿಲ್ಲ, ಆಯ್ತಾ? ಆವತ್ತು ಈ ಥರ ಟೈಟ್ ಮಾಡಿದ್ರ? ಮಾಡಲಿಲ್ಲ. ಆಮೇಲೆ ಹೈದರಾಬಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ 250 ಜನ ಸತ್ತೋದ್ರು. ಆವತ್ತು ಈ ಪ್ರತಿಕ್ರಿಯೆ ಬೇಡ. ಬೆಂಗಳೂರಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿ ಯಾರೋ ಒಬ್ಬರು ಸತ್ತೋದ್ರು, ಆವತ್ತು ಈ ಪ್ರತಿಕ್ರಿಯೆ ಬಂದಿಲ್ಲ. ಕೊಯಮತ್ತೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಸತ್ತೋದ್ರು, ಆವತ್ತು ಈ ಪ್ರತಿಕ್ರಿಯೆ ಅಂತ. ಪಟಾಕಿ ಸಿಡ್ದಂಗೆ ಅಲ್ಲೊಂದು ಅವಾಗ ಸಿಡಿತಾ ಇತ್ತು. ಇವಾಗ ಜಮ್ಮು ಕಾಶ್ಮೀರ ಬಿಟ್ಟು ಈ ಕಡೆಗೆ ಬರ್ತಾ ಇಲ್ಲ. ಅದೊಂದು ಸಮಾಧಾನ. ಇವತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಮಾಡಿರೋದೆಲ್ಲ ಒಳ್ಳೇದು ಅಂತ ನಾನು ಹೇಳಲ್ಲ. ಅವ್ರದ್ದು ತಪ್ಪುಗಳು ಬೇಕಾದಷ್ಟಿದೆ, ಅವರು ಮಾಡಬೇಕಾಗಿದ್ದು ಇನ್ನೂ ತುಂಬ ಇದೆ. ಆದರೆ ಈ ರಕ್ಷಣೆ ವಿಷಯ ಬಂದಾಗ ಅವರೇ ನಂಬರ್ 1. ಕಾರಣ ಏನು ಅಂತಂದರೆ, ಇವತ್ತು ಪಹಲ್ಗಾಮ್ ದಾಳಿ ಆದಮೇಲೆ ಪಾಕಿಸ್ತಾನಕ್ಕೆ ಹೇಗೆ ಮಾಡಿದ್ದಾರೆ ಅಂತಂದರೆ, ಅವ್ರು ಯುದ್ಧನೇ ಮಾಡಬೇಕಾಗಿಲ್ಲ, ಯುದ್ಧ ಮಾಡೋ ರೇಂಜ್ಗೆ ನಾವು ಸ್ಟಡಿ ಇದ್ದೀವಿ ಅಂತ ಇಟ್ಕೊಂಡು ಅವರನ್ನು ಆರ್ಥಿಕವಾಗಿ ಕಟ್ಟಾಕಿದ್ರು, ವಾಟ್ರಲ್ಲಿ ಕಟ್ಟಾಕಿದ್ರು, ಏರ್ ಈ ವಾಯು ವಿಮಾನಗಳ ಇದರಲ್ಲಿ ಕಟ್ಟಾಕಿದ್ರು. ಅವ್ರು ಹೆಂಗಾಗಿದ್ದಾರೆ ಅಂತಂದರೆ ಪಾಪ ಅವರು ಅದೇನೋ ಅತ್ತ ಹೋದ್ರೆ ಪುಲಿ, ಇತ್ತ ಹೋದ್ರೆ ಇಲಿ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಅವ್ರ ಪರಿಸ್ಥಿತಿ. ಯಾವ ಕಡೆನೂ ತಪ್ಪಿಸ್ಕೊಳಕ್ಕಾಗ್ತಿಲ್ಲ, ಆ ಥರ ಬಂದ್ಸಿಟ್ಬಿಟ್ಟಿದ್ದಾರೆ. ಇನ್ನು ನೋಡಿ, ಇದೇ ಥರ ಇನ್ನೊಂದು ತಿಂಗಳು ಮಾಡಿದ್ರೆ ಅವ್ರ ಆರ್ಥಿಕ ಸ್ಥಿತಿ ಪೂರ್ತಿ ಬಿದ್ದೋಗುತ್ತೆ. ಅವ್ರ ಆರ್ಥಿಕ ಸ್ಥಿತಿ ಬಿದ್ದೋಯ್ತು ಅಂತಂದಾಗ ಯುದ್ಧ ಮಾಡ್ದೇನೆ ಇವ್ರು ಈ ಕೆಲಸ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಯುದ್ಧಕ್ಕೆ ಇಳಿದ್ರೆ ಇಂಡಿಯಾಗೆ ಯಾವ ಲೆಕ್ಕನೂ ಇಲ್ಲ. ಅವರ ಆರ್ಥಿಕ ಸ್ಥಿತಿನ ಇನ್ನು ನಿನ್ನೆ ನೋಡಿ, ಇದಕ್ಕೆ IBF ಅಲ್ಲಿ ಸಾಲ ಏನೋ ಕೊಡ್ತಾ ಇದ್ರು, ಅದಕ್ಕೆ ಇಂಡಿಯಾ ಲೆಟರ್ ಬರೆದಿದೆ ಮೊನ್ನೆ, ಅವರಿಗೆ ಸಾಲ ಕೊಡಬೇಡಿ ಅಂತ. ಸಾಲ ಕೊಡಬೇಡಿ, ಉಗ್ರನ್ನ ಪೋಷಣೆ ಮಾಡ್ತಾ ಇದ್ದಾರೆ ಹೇಗೆ ಅಂತ. ಈ ಥರ ಟೈಟ್ ಮಾಡ್ಬೇಕು ಮೇಡಮ್. ಅದು ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ, ನ್ಯಾಯವಾಗಿ ಬದುಕೋನ್ನ, ಅವನು ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಅಥವಾ ಜೈನ್ ಆಗಲಿ, ಯಾವುದೇ ಧರ್ಮದವನಾಗಲಿ, ಹಿಂದೂ ಆಗಲಿ, ಅವನಿಗೆ ಎಲ್ಲ ಸೌಕರ್ಯ ಮತ್ತು ರಕ್ಷಣೆ ಕೊಡಬೇಕು. ಈ ಅನಧಿಕೃತವಾಗಿ ಹಿಂಗೆಲ್ಲ ಮಾಡ್ತಾರಲ್ಲ, ಅದರ 12 ಗಂಟೆ ರಾತ್ರಿ ಕೊತ್ತಂಬರಿ ತರಕ್ಕೆ ಹೋಗಿದ್ದೆ, ಹೀಗೆ ಅಂತಾಳೆ, ಆ ಮನೆಗಳನ್ನ ಸುಟ್ಟಾಕಿ. ಒಬ್ಬ ದಲಿತ ಮೇಡಮ್, ಇವರು ದಲಿತರನ್ನ ಹಿಂದೆ ಹಾಕಿದ್ರು, ದಲಿತರನ್ನ ಹಂಗೆ ಮಾಡಿದ್ರು, ದಲಿತರನ್ನ ಹಿಂಗೆ ಮಾಡೋದು ಅಂತಾರೆ. ಒಬ್ಬ ದಲಿತನ MLA ಮನೆ ಸುಟ್ಟಾಕಿದ್ರು, ಅವನಿಗೆ ಟಿಕೆಟೇ ಕೊಟ್ಟಿಲ್ಲ.
ಅವ್ನ ಮನೆನೇ ಸುಟ್ಟಾಕ್ರು, ಅವನಿಗೆ ರಕ್ಷಣೆನೇ ಇಲ್ಲ. ಮತ್ತು ಇನ್ನೇನು ಕೊಡ್ತಾರೆ ಮೇಡಮ್ ಇವರು? ಹಾಗಾಗಿ ಒಬ್ಬರನ್ನ ಓಲೈಕೆ ರಾಜಕಾರಣಗಳು ಆದಾಗ ಈ ಥರ ಎಲ್ಲ ಆಗುತ್ತೆ ಮೇಡಮ್. ಆ ಪಕ್ಷ ಒಂದು ಓಲೈಕೆ, ಈ ಪಕ್ಷ ಒಂದು ಓಲೈಕೆ. ಇದು ಮಾಡಬಾರ್ದು. ಎಲ್ಲರಿಗೂ ಸಮಾನತೆ ಇರಬೇಕು. ಅವ್ನು ಯಾರೇ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಹಿಂದೂ ಆಗಲಿ, ಯಾರಾಗಲಿ. ಒಳ್ಳೆ ಮುಸ್ಲಿಮ್ಸ್ ತುಂಬ ಜನ ಇದ್ದಾರೆ ಮೇಡಮ್. ಒಳ್ಳೆ ಮುಸ್ಲಿಮ್ಸ್ ಇದ್ದಾರೆ, ಒಳ್ಳೆ ಹಿಂದೂಗಳಿದ್ದಾರೆ. ಯಾರೋ ಈ ತಿರ್ಬೋಕಿಗಳು ಅಂತಾರಲ್ಲ, ಅವರು ಮಾಡೋ ಕೆಟ್ಟ ಕೆಲಸಕ್ಕೆ ಇದಾಗಿದೆ. ಉದಾಹರಣೆಗೆ ನಾನು ತುಂಬ ವರ್ಷಗಳಿಂದ ನಂಟಿಟ್ಕೊಂಡಿರೋ ಒಂದು ಮುಸ್ಲಿಂ ಫ್ಯಾಮಿಲಿ ಇದೆ. ಅವ್ರು ಕುಂದಾಪುರದವರು, ಬೆರೀಸ್ ಗ್ರೂಪ್ ಅಂತ. ನಿಮ್ಗೆ ಕೇಳ್ಬೋದು, ಅವರು ದೊಡ್ಡ ಬಿಲ್ಡರ್ಸು. ಬೆರೀಸ್ ಗ್ರೂಪು ಮತ್ತು ರೆಡಿಪೇಸ್ ಡೆವಲಪರ್ಸು ಅಂತ ಎಲ್ಲ ಮುಸ್ಲಿಮ್ಸೇ ಮೇಡಮ್. ಅವ್ರ ಸಂಪರ್ಕ ನನ್ನ ಹತ್ರ, ಅವ್ರ ಜೊತೆಲಿದ್ದೀನಿ. ನೋಡಿ, ಅವ್ರುಗಳೆಲ್ಲ ಹೇಗೆ ಅಂತಂದರೆ 5 ಸರಿ ಪಕ್ಕ ನಮಾಜ್ ಮಾಡ್ತಾರೆ, 5 ಸರಿ ಪ್ರೇಯರ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ಹಿಂದೂ ಮುಸ್ಲಿಮ್ ಅದೇನು ನೋಡಲ್ಲ, ಎಲ್ಲರಿಗೂ ಸಹಾಯ ಮಾಡ್ತಾರೆ, ಎಲ್ಲರಿಗೂ ದಾನ ಧರ್ಮ ಮಾಡ್ತಾರೆ, ಎಲ್ಲರಿಗೂ ಇದು ಮಾಡ್ತಾರೆ, ಆಯಿತಾ. ಎಲ್ಲರಿಗೂ ಒಳ್ಳೊಳ್ಳೆ ವಿಷಯಗಳನ್ನೆಲ್ಲ ಮಾಡ್ತಾರೆ. ಅಂಥವು ಮುಸ್ಲಿಮ್ಸ್ ಎಲ್ಲನೂ ಇದ್ದಾರೆ. ಹಾಗಾಗಿ ಎಲ್ಲರನ್ನೂ ಒಂದೇ ತಕ್ಕಡಿಲಿ ಹಾಕಿ ತೂಗೋದು ತಪ್ಪು. ಈ ಸರ್ಕಾರಗ ಲಾ ಆ್ಯಂಡ್ ಆರ್ಡ್ರಲ್ಲಿ ಸರಿಯಾಗಿ ನಿಭಾಯಿಸ್ತಿಲ್ಲ. ಓಕೆ. ಹಿಂದೆ ಪ್ರವೀಣ್ ನೆಟ್ವರ್ ಅವ್ರದ್ದು ಕೂಡ ಇದೇ ರೀತಿ ಕೊಲೆ ಆಗಿತ್ತು. ಈಗ ಸುಹಾಸ್ ಶೆಟ್ಟಿ ಅವ್ರದ್ದು ಇದೇ ರೀತಿ ಕೊಲೆ ಪ್ರವೀಣ್ ನೆಟ್ಟಾರ್ ಒಬ್ಬರೇ ಅಲ್ಲ ಮೇಡಮ್, ಸುಮಾರು ಕನಿಷ್ಠ ಪಕ್ಷ ಅಂತಂದರೆ ಈಗ ನನಗೆ ಗೊತ್ತಿದ್ದಂಗೆ ಆ ಗೌರ್ಮೆಂಟ್ ಇದ್ದಾಗ 38 ಜನ ಇದಾದ್ರು. ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ. ಈ ಗೌರ್ಮೆಂಟ್ ಬಂದಮೇಲೆ ಇದು 6ನೇದು 7ನೇದು ಇದು, ಆಯಿತಾ. ಇವ್ರ ಕಡೆಯವ್ರು ಹೋಗ್ತಾರೆ, ಅವ್ರ ಕಡೆಯವ್ರು ಹೊಡೆದಾಕ್ತಾರೆ, ಅವ್ರ ಕಡೆಯವ್ರು ಹೋಗ್ತಾರೆ, ಇವ್ರ ಕಡೆಯವ್ರು ಹೋಗ್ತಾರೆ. ಸರ್ಕಾರ ಲಾ ಆ್ಯಂಡ್ ಆರ್ಡರ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು. ನಿಭಾಯಿಸಿದ್ರೆ ಎಲ್ಲ ಸರಿಯಾಗುತ್ತೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ ನಂತರ ಈ ರೀತಿಯ ಪ್ರಕರಣ ನಡೀತಾ ಇದೆ. ಹೌದು. ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಅಂತಲ್ಲ, ಅತಿ ಹೆಚ್ಚು ನಡೆಯೋದು ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ. ಅತಿ ಹೆಚ್ಚು ನಡೆಯೋದು ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ. ಅತಿ ಹೆಚ್ಚು ಜಾತಿ ರಾಜಕೀಯ ಮಾಡೋದನ್ನು ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ. ಬಿಜೆಪಿಯವರು ಧರ್ಮದ ರಾಜಕೀಯ, ಇವ್ರದ್ದು ಜಾತಿ ರಾಜಕೀಯ. ಸರ್ಕಾರ ಇದೆಲ್ಲದಕ್ಕೂ ಯಾವ ರೀತಿ ಕಡಿವಾಣ ಹಾಕ್ಬೋದು ಮುಂದಿನ ದಿನಗಳಲ್ಲಿ? ಏನು ಇಲ್ಲ ಮ್ಯಾಮ್, ಪ್ರಾಮಾಣಿಕತೆಯಿಂದ ಲಾ ಆ್ಯಂಡ್ ಆರ್ಡರ್ನ ಫಾಲೋ ಮಾಡಿದ್ರೆ ಸಾಕು ಸರ್ಕಾರ. ಸೊ ಇನ್ನು ಎಷ್ಟು ದಿನಗಳ ಕಾಲ ಹಿಂದೂ ಮುಸ್ಲಿಂ ಜೀವಗಳು ಜನಗಳಿಗೆ ಬುದ್ಧಿ ಬರೋ ತನಕನೂ ಇವೆಲ್ಲ ಇದ್ದೇ ಇರುತ್ತೆ. ಅವ್ರಿಗೂ ಇರಬೇಕು. ಮುಸ್ಲಿಂ ಅವರಿಗೆ ನಂದು ಈ ನಾಡು, ನಂದು ಇದು, ಇವರು ಹಿಂದೂಗಳು ನಮ್ಮವರೇ ಹಾಗೆ ಅಂತ. ಅವರಲ್ಲಿ ಅದು ಏನೋ ಕಾಪೀರು ಅಂತ ಹೇಳ್ಬಿಟ್ಟೆಲ್ಲ ಏನೋ ಹೇಳ್ಕೊಡ್ತಿ ಮೊಲ್ಲಗಳೆಲ್ಲ ಹಾಳು ಮಾಡ್ತಾರಲ್ಲ ಅವರು. ಈ ಹಿಂದೂ ಹುಡುಗರನ್ನು ಅಷ್ಟೇ, ಕೆಲವರು ರೊಚ್ಚಿಗೆಬ್ಸಿ ಅವ್ರನ್ನೂ ಅಡ್ಡದಾರಿ ತುಳಿಸ್ತಾರೆ. ಅವರು ಈ ಮುಲ್ಲಾಗಳು ಹಿಂದೂ ಹುಡುಗರನ್ನ ರೊಚ್ಚಿಗೆಬ್ಸಿ ಹಾಳು ಮಾಡ್ತಾರಲ್ಲ ಇವರಿಬ್ಬರನ್ನು ಸರ್ಕಾರ ಕಡಿವಾಣ ಹಾಕಿದ್ರೆ ಇವೆಲ್ಲ ಸರಿಯಾಗುತ್ತೆ. ಹಿಂದೂ ಮುಸ್ಲಿಂ ಜಗಳ ಯಾವಾಗ ಕೊನೆಯದಾಗುತ್ತೆ ಸರ್? ನಮ್ಮನ್ನು ಆಳೋನು ಕರೆಕ್ಟಾಗಿದ್ದು ಎಲ್ರಿಗೂ ಸಮಾನತೆ ಅನ್ನೋದನ್ನು ತೋರಿಸಿದಾಗ ಆಗುತ್ತೆ. ಅವರು ನಮ್ಮ ಆಳೋರನ್ನು ಕರೆಕ್ಟಾಗಿರಬೇಕು. ಆಮೇಲೆ ನಮ್ಮ ಜನದ ಮನಸ್ಥಿತಿ, ಇಲ್ಲೆಲ್ಲೋ ಪ್ಯಾಲೆಸ್ತೇನ್ ಇಲ್ಲಿ ಏನೋ ಆದರೆ ಇಲ್ಲಿ ಬಾವುಟಗಳು ಹಿಡ್ಕೊಂಡು ಓಡಾಡ್ತಾರೆ, ಆದರೆ ಇಂಡಿಯಾದಲ್ಲಿ ಆದರೆ ಇಲ್ಲ. ನೋಡಿ, ಈಗ ಎಕ್ಸಾಂಪಲ್ಗೆ ಹೇಳ್ತೀನಿ, ಇದು ಮುಸ್ಲಿಮ್ಸು ಯಾವಾಗ ಒಂದಾಗ್ತೀರ ಅಂತ ಕೇಳಿದ್ರಲ್ಲ ನೀವು, ಅದಕ್ಕೆ ಆಗ್ತೀನಿ. ಸದ್ಯಕ್ಕಂತೂ ಆಗಕ್ಕೆ ರಾಜಕಾರಣಿಗಳು ಬಿಡಲ್ಲ. ಕಾರಣ ಏನಕ್ಕೆ ಅಂತಂದರೆ, ಇದೇ ಬಾಂಗ್ಲಾದೇಶಲ್ಲಿ ಮೊನ್ನೆ ಯಾವುದೋ ಒಂದು ಇದಾಯಿತು ಗೊತ್ತಲ್ಲ, ಒಂದು ಬಿಲ್ ಬಂತು, ವಕ್ಫ್ ಬಿಲ್ ಬಂದು 10 ಲಕ್ಷ ನಿರಾಶ್ರಿತರು. ಇಂಡಿಯಾದಲ್ಲಿ ರಾಜಕೀಯ ಪಾರ್ಟಿಗಳು ತುಂಬ ಇದ್ದಾವೆ. ಒಂದು ಪಾರ್ಟಿ ಅದರ ಬಗ್ಗೆ ಮಾತಾಡಲಿಲ್ಲ. ಇಂಡಿಯಾ ಒಕ್ಕೂಟ ಇಂಡಿಯಾ ಒಕ್ಕೂಟದಲ್ಲಿ 40 ಪಾರ್ಟಿ ಏನೋ ಇದ್ದಾವೆ, 26 ಪಾರ್ಟಿನ ಏನೋ ಸಮಥಿಂಗ್ ಚೇಂಜ್, 40 ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಷ್ಟೇ. ಒಂದು ಪಾರ್ಟಿ ಅದನ್ನು ಖಂಡಿಸ್ಲಿಲ್ಲ. ನಮ್ಮ ಭಾರತ ದೇಶದ, ನಮ್ಮ ಇಂಡಿಯಾದ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಶ್ರೀಮಾನ್ ಶ್ರೀ ರಾಹುಲ್ ಗಾಂಧಿ ಅವರು ಖಂಡಿಸ್ಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಖಂಡಿಸ್ಲಿಲ್ಲ ಮೇಡಮ್. ಇದು ವೆಸ್ಟ್ ಬೆಂಗಾಲಲ್ಲಿ ಜನಗಳ ಜೀವನ ಹೆಂಗಾಗಿದೆ ಅಂತಂದ್ರೆ ನರ್ಕ. ಫುಲ್ ಬಾಂಗ್ಲಾದೇಶದವರೇ ಇದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದಾರೆ, ಬಾಂಗ್ಲಾದೇಶದವರು ಎಲ್ಲೆಲ್ಲೋ ಹೋಗೋದಿಲ್ಲ. ಅರವಿಂದ್ ಲಿಂಬಾವಳಿ ಕ್ಷೇತ್ರದಲ್ಲಿ ಈಗೇನೋ ಮೊನ್ನೆ ಅವ್ರದ್ದು ಯಾವುದೋ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿ ಒಂದು ಇದು ಮಾಡಿದ್ರು. ಅವ್ರ ಕ್ಷೇತ್ರದಲ್ಲಿ ಒಂದೇ ಜಾಗದಲ್ಲಿ 1.5 ಲಕ್ಷ ಜನಕ್ಕಿಂತ ಮೇಲಿದ್ದಾರೆ. ಅವರೇ ಇದ್ರ ಬಗ್ಗೆ ಹೋರಾಟ ಮಾಡಿದ್ರು. ಇವತ್ತು ಅವ್ರಿಗೆ ಮಾಹಿತಿ ಬೇಕಂತೆ. ಅವ್ರ ಎಲೆಕ್ಷನ್ ಟೈಮಲ್ಲಿ ಅವರೇ ಇದು ಮಾಡಿದ್ರು. ಈಗ ಇವತ್ತು ಅವ್ರಿಗೆ ಮಾಹಿತಿ ಬೇಕಂತೆ. ಈ ಸರ್ಕಾರಕ್ಕೆ ನ್ಯೂಸಲ್ಲಿ ನಿಮ್ಮದೇ ಮೀಡಿಯಾ ಚಾನಲ್ಗಳವರು ಇವರು ಎಲ್ಲ ಮಾಡಿ ಅದನ್ನು ಮೀಡಿಯಾದಲ್ಲಿ ಕೂಡ ತೋರಿಸಿದ್ರು. ಆದರೂ ಸರ್ಕಾರ ಒಂದು ಆ್ಯಕ್ಷನ್ ತಗೊಂಡಿಲ್ಲ. ಏನು ಕೇಳಿ, ಮುಸ್ಲಿಂ ವೋಟ್ ಅಂತಂದ್ರೆ ನಮಗೆ ಬರುತ್ತೆ,
ಇದು ಈ ಸರ್ಕಾರಗಳು ಮಾಡ್ತಾ ಇರೋದು ಇದು. ಈ ಮೇಡಮ್ ಈ ಹೊರಗಡೆಯವರು ನಮ್ಮ ಸ್ಥಳೀಯ ಮುಸ್ಲಿಮ್ಸು ಏನು ತೊಂದರೆ ಇಲ್ಲ. ಈ ಹೊರಗಡೆಯವರು ಮತ್ತು ಈ ರಾಜಕಾರಣಿಗಳು ಸರಿಯಾದರೆ ಅವತ್ತು ದೇಶನೂ ಸರಿಯಾಗುತ್ತೆ, ಹಿಂದೂ ಮುಸ್ಲಿಂ ಇಬ್ಬರೂ ಸರಿಯಾಗುತ್ತೆ. ಹಿಂದೂ ಮುಸ್ಲಿಮ್ಸ್ರಲ್ಲಿ ಬರೀ ಅಮಾಯಕರೇ ಸಾಯ್ಬೇಕು ಸರ್, ಯಾಕೆ ರಾಜಕಾರಣಿಕರು ಒಬ್ರು ಸಾಯ್ತಿಲ್ಲ? ಮೇಡಮ್ ಹಾಳು ಮಾಡೋರು ಯಾರನ್ನು ಫಸ್ಟ್ ಅವ್ರು ಸೇಫರ್ ಸೈಡಲ್ಲಿ ಇರ್ತಾರೆ. ಈಗ ನಿಮ್ಮನ್ನು ಹಾಳು ಮಾಡಬೇಕು ಅಂತಂದ್ರೆ ನಾನು ಸೇಫರ್ ಸೈಡಲ್ಲಿ ಇದ್ಬಿಟ್ಟು ನಿಮ್ಮನ್ನು ಮುಂದೆ ಕಳಿಸ್ಬಿಡೋದು. ನೀವು ಹೋದ್ರೆ ನನಗೇನಂತೆ, ಇನ್ನೊಬ್ಬನ ಹುಡುಕ್ತೀನಿ, ಇನ್ನೊಬ್ಬನ ಹುಡುಕಿ ನಿಮ್ಮ ಥರ ರೆಡಿ ಮಾಡ್ತೀನಿ, ಮತ್ತೆ ತಿರ್ಗಿ ಅವನು ಬಿಡ್ತೀನಿ, ಅವನು ಸತ್ರು ಇನ್ನೊಬ್ಬನ ರೆಡಿ ಮಾಡ್ತೀನಿ ಅನ್ನೋದು ಎಲ್ಲ ಕಡೆ ಅದು ಅಷ್ಟೇ. ಈಗ ನೀವು ನೋಡಿ ಲಾಠಿ ಚಾರ್ಜು ಇನ್ನೊಂದು ಎಲ್ಲೋ ಒಂದು ಆಗ್ತಾನೆ, ನಾಯಕ ಮುಂದಿರ್ತಾನ, ಹಿಂದೆ ಇರ್ತಾನೆ. ಒದೆ ತಿನ್ನೋದು ಯಾರೋ ಅಮಾಯಕರು, ಸಾಯೋದು ಯಾರೋ ಅಮಾಯಕರು. ಇವತ್ತಿನವರೆಗೂ ಯಾವ್ದಾನ ಬಲಿಷ್ಠ ನಾಯಕ ಯಾವನ ಸತ್ತಿರೋದು ನೋಡಿದ್ದೀರಾ? ಈಗ ಉದಾಹರಣೆಗೆ ಈ ಕೊರೋನಾ ಟೈಮಲ್ಲಿ ಮೇಕೆದಾಟು ಯೋಜನೆ ಮಾಡಿದ್ರು, ಮೇಕೆದಾಟು ಜೋಡಣೆ, ಈಗ ಅವ್ರದ್ದೇ ಸರ್ಕಾರ ಅಲ್ವಾ? ಅವಾಗ ಕೊರೋನಾ ಬಂತು, ಇದು ಬಂತು ಅಂತೇನೋ ಗೌರ್ಮೆಂಟ್ ಎಲ್ಲ ಸ್ಟಾಪ್ ಮಾಡಿದ್ರು, ಇದು ಮಾಡಿದ್ರು. ಇವರು ನೋಡಿ ಇಂಡಿಯಾದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಏನಪ್ಪ ಅಂತಂದರೆ ವಿರೋಧ ಪಕ್ಷ ಅಂದರೆ ವಿರೋಧ ಮಾಡೋದು ಅಷ್ಟೇ. ಒಳ್ಳೇದನ್ನು ಹೊಗಳಬೇಕು, ಕೆಟ್ಟದ್ದು ಇದ್ರೆ ಖಂಡಿಸಬೇಕು. ಅದನ್ನು ಯಾವ ಪಕ್ಷನೂ ಮಾಡ್ತಾ ಇಲ್ಲ. ಈ ಕಡೆ BJPನೂ ಮಾಡ್ತಿಲ್ಲ, ಕಾಂಗ್ರೆಸ್ಸು ಮಾಡ್ತಿಲ್ಲ, JDS ಮಾಡ್ತಿಲ್ಲ, ಇಂಡಿಯಾದಲ್ಲಿರೋ ಯಾವ ಪಕ್ಷನೂ ಮಾಡ್ತಾ ಇಲ್ಲ. ಎಲ್ಲರೂ ಅಷ್ಟೇ, ಅವರಿಗೆ ಅಧಿಕಾರ ಬೇಕು. ಇಂಡಿಯಾದಲ್ಲಿರೋ BJP, ಕಾಂಗ್ರೆಸ್, JDS ಎಲ್ಲ ಪಕ್ಷಗಳಿಗೂ ರಾಜಕೀಯ ಅಷ್ಟೇ, ಅಧಿಕಾರ ಬೇಕು, ಬಿಟ್ಟರೆ ಬೇರೆ ಏನು ಬೇಡ. ನಿಮ್ಮ ಪ್ರಕಾರ ಸರ್ಕಾರನೇ ಈ ತರ ಕೊಲೆ ಪ್ರಕರಣಗಳು ನಡೆಸ್ತಾ ಇದ್ದಾವೆ ಅಂತ? ಸರ್ಕಾರ ನಡೆಸಬೇಕು. ಸರ್ಕಾರ ಇವನ್ನ ಬಿಟ್ಕೊಂಡಿದ್ದಾವೆ. ಯಾಕೆ ಅಂತಂದರೆ ಈಗ ಜಾಸ್ತಿ ಆದಷ್ಟು ಏನಾಗುತ್ತೆ ಅಂತಂದರೆ ಇವರಿಗೆ ವೋಟ್ ಬ್ಯಾಂಕ್ ಜಾಸ್ತಿ ಆಗುತ್ತೆ. ಮುಸ್ಲಿಂ ವೋಟಿಂಗ್ ಒಂದು ಸೈಡ್ ಆಗ್ಬಿಡ್ತು. ಫಸ್ಟು JDSಗೆ ಮತ್ತು ಕಾಂಗ್ರೆಸ್ಗೆ ಎರಡು ಕಡೆ ಡಿವೈಡ್ ಆಗ್ತಿತ್ತು. ಇವತ್ತಿನ ದಿವಸ ಏನಾಗಿದೆ ಅಂತಂದರೆ ಇವತ್ತು 1 or 2% ಎಲ್ಲಾದ್ರೂ ಆ ಕಡೆ ಈ ಕಡೆ ಹೋಗ್ಬೋದು ಅಷ್ಟೇ. ಇನ್ನು 98% ಮುಸ್ಲಿಂ ವೋಟ್ ಆ ಕಡೆನೇ, ಆಯಿತಾ? 98% ನನಗೆ ಒಬ್ಬ ಉನ್ನತ ಹುದ್ದೆಯಲ್ಲಿದ್ದವರು ಒಬ್ಬ ಎಕ್ಸ್-ಮಿನಿಸ್ಟರ್ ಒಬ್ಬರು ಸಿಕ್ಕಿದ್ರು. ಅವ್ರ ಹತ್ರ ಕೇಳಿದೆ, ಸರ್ ನಿಮ್ಮ ಪಾರ್ಟಿ ಯಾಕೆ ಸರ್ ಕಾಂಗ್ರೆಸ್ ಅಂತ ಇದು ಮುಸ್ಲಿಮ್ಸ್ ಅಂತ ಇದು ಮಾಡುತ್ತೆ, ನೀವು ಯಾಕೆ ಸರ್ ಇದು ಮಾಡ್ತೀವಿ ಅಂದರೆ ಅದಕ್ಕೆ ಅವರೊಂದು ಮಾತು ಹೇಳಿದ್ರು, ಇದು ಒನ್ ಸೈಡ್ ಓಟ್ ಆಗಿಬಿಡುತ್ತೆ, ಇನ್ನು ಉಳಿದಿದ್ದು ಜಾತಿ ಪಾತಿ ಅಂತ ಒಂದು ಸ್ವಲ್ಪ ತಗೊಬಿಡ್ತೀವಿ, ಇನ್ನು ಗೀಸ ಕೊಟ್ಬಿಟ್ರೆ ನಾವು ಈಸಿ ಗೆಲ್ಲೋದು. ಅದೇ ನೀನು ಆಪೋಸಿಷನ್ ಪಾರ್ಟಿಗೆ ಹೋದು ಅಂತಂದರೆ ಅವ್ರು ಪೂರ್ತಿ ಓಟ್ ಕೀಳಬೇಕು. ಇಲ್ಲಿ ಆ ಥರ ಇಲ್ವಲ್ಲ, ಇಲ್ಲಿ 50% ಇಲ್ಲಿ ಕವರ್ ಆಗಿಬಿಡುತ್ತೆ, ಇನ್ನು 50% ಕಿತ್ಕೋಬೋದು. ಜಾತಿ ದುಡ್ಡು ಇದು ಮಾಡಿದ್ರೆ ಕಿತ್ಕೋಬೋದು. ಅದಕ್ಕೋಸ್ಕರ ಆ ಥರ ಮಾಡ್ತೀವಿ ಅಂತ ಹೇಳಿ. ಕೊನೆದಾಗಿ ಏನು ಹೇಳೋದು? ಕೊನೆಯದಾಗಿ ಏನೂ ಇಲ್ಲ ಮೇಡಮ್, ಆಳುವವನು ಒಳ್ಳೆನಾಗಿರ್ಬೇಕು ಅಷ್ಟೇ ಹೇಳ್ತೀವಿ. ಆಳುವವರು ಒಳ್ಳೆಯರಾಗಿರಬೇಕು, ಕೊಳ್ಳೆ ಹೊಡೆಯೋರು ಇರಬಾರ್ದು. ಈಗ ಇರೋರೆಲ್ಲ ಕೊಳ್ಳೆ ಹೊಡೆಯೋರೆ. ಈ ಪಕ್ಷ ಆ ಪಕ್ಷ ಅಂತಿಲ್ಲ, ಎಲ್ಲ ಪಕ್ಷಗಳು ಅದೇ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.